ಕಾಂಗ್ರೆಸ್‌ನಲ್ಲಿರುವಂಥ 10 ದಿನಗಳ ಏನು 10 ತಿಂಗಳ ಅವಧಿಯಲ್ಲಿ ಹೆಂಗಿದ್ರು ಶೆಟ್ಟರ್ ಅವರು ಅಂತ? ಅಲ್ಲ, ಕಾಂಗ್ರೆಸ್ಸಲ್ಲಿ ಇದ್ದಾಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದ ಯಾವ ಥರ ಜವಾಬ್ದಾರಿ ಇತ್ತು ಅವ್ರು ಕೊಟ್ಟಿದ್ದರು, ಅದನ್ನು ನಿಭಾಯಿಸ್ಕೊಂಡು ಹೋಗಿದ್ದರು. ಬಟ್ ಈಗ ಕಾರಣಾಂತರಗಳಿಂದ ಸಾಕಷ್ಟು ಪ್ರೆಷರ್ ಬಂದಿದ್ದರಿಂದ ಮತ್ತು ಇವತ್ತು ಬೆಳಿಗ್ಗೆ ನಮ್ಮ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾಜಿ ಅವರು ಸಹ ಮಾತಾಡಿದ ತಕ್ಷಣ ಎಲ್ಲ ಒಂದು ಏನು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದ್ರು ಅದನ್ನೆಲ್ಲ ಸರಿಪಡಿಸಿ ಖುಷಿಯಿಂದ ಇವತ್ತು ಬಿ ಜೆ ಪಿಗೆ ಸೇರ್ಪಡೆಯಾಗಿದೆ. ಶೆಟ್ಟರ್ ಅವರು ಒಂದೆರಡು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಹಾವೇರಿಯಿಂದ ಟಿಕೆಟ್ ಕೊಡಬೇಕು, ಇಲ್ಲವಾದರೆ ನಿಮ್ಗೆ ಬೆಳಗಾವಿಯಿಂದ ಸೊಸೆಗೆ ಟಿಕೆಟ್ ಕೊಡಬೇಕು ಅನ್ನೋ ಕಂಡೀಷನ್ ಅದು ಹಾಕಿದ್ದಾರೆ ಅನ್ನೋ ಒಂದು ಚರ್ಚೆ. ಯಾವುದೇ ಕಂಡೀಷನ್ ಇಲ್ದಾರ್ದೆ ನಾನು ಪಾರ್ಟಿಗೋಸ್ಕರ ದುಡಿತೇನೆ, ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತೇನೆ ಅಂತ ಮತ್ತೆ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು, ನಮ್ಮ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ನಂಬರ್ ಸೀಟ್ಸ್ ಅವರಿಗೆ ಬರಬೇಕು, ಕಳಿಸ್ಬೇಕಂತ ಆ ಒಂದು ವಿಚಾರ ಇಟ್ಕೊಂಡು ಅವರು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಬಂದಿದ್ದಾರೆ. ಮತ್ತೊಂದು ಲೋಕಸಭಾ ಚುನಾವಣೆ ಸಮೀಪ ಆಗ್ತಿದೆ. ಪ್ರಭಾವಿ ಲಿಂಗಾಯತ್ ಮುಖಂಡರಿದ್ದಾರೆ. ಈ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿ ಎಷ್ಟು ಇದು ಅನುಕೂಲ ಆಗುತ್ತೆ ಅನ್ನೋದು? ಖಂಡಿತ ಅನುಕೂಲ ಆಗುತ್ತೆ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕ ಇದ್ದಾಗ ಸಾಕಷ್ಟು ರಾಜ್ಯ ಪ್ರವಾಸ ಮಾಡಿದ್ದಾರೆ, ರಾಜ್ಯ ಅಧ್ಯಕ್ಷ ಇದ್ದಾಗ, ಮತ್ತು ಸಾಕಷ್ಟು ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ. ಅದಕ್ಕೆ ಅವರಿಗೆ ಅವ್ರು ಬಂದಿದ್ದರಿಂದ ಜಗದೀಶ್ ಶೆಟ್ಟರ್ ಅವರು ನಮ್ಮ ಹಿರಿಯರಾದ ಶ್ರೀ ಯಡಿಯೂರಪ್ಪಾಜಿಯವರ ಮತ್ತು ನಮ್ಮ ಯುವ ನಾಯಕರಾದ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಎಲ್ಲ ಸ್ಟೇಟ್ ಲೀಡರ್ಸ್ ಜೊತೆ ಸೇರಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಸ್ಥಾನಗಳು ಬರಲಿ ಕೆಲಸ ಮಾಡ್ತಾರೆ. ನಮ್ಮ ಜೊತೆ ಮಾತನಾಡಲು ಶೆಟ್ಟರ್ ಅವರ ಸೊಸೆ ಶ್ರದ್ಧಾ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಮೊದಲ ಬಾರಿಗೆ ಮರಳಿಗೂಡಿಗೆ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ, ಏನು ಹೇಳ್ತೀವಿ? ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಮಗೆ. ಭಾಳ ಖುಷಿಯಾಗಿದೆ. ಅವರು ಬರೀ ಅವ್ರ ಕಾಂಗ್ರೆಸ್ನಲ್ಲಿನೂ ಕೂಡ ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ರು ಅದನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ 30 ವರ್ಷ ಕೆಲಸ ಮಾಡಿದರು ಬಿ ಜೆ ಪಿಯಲ್ಲಿ. ಈಗ ಮರಳಿ ವಾಪಸ್ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಒಂದಿಷ್ಟು ಕಂಡೀಷನ್ ಹಾಕಿದ್ದಾರಂತೆ. ನನ್ನ ಸೊಸೆಗೆ ಬೆಳಗಾವಿಯಿಂದ ಟಿಕೆಟ್ ಕೊಡಬೇಕು ಅನ್ನೋ ಒಂದು. ಹಂಗೇನಿಲ್ಲ, ಇನ್ನೂ ಕಂಡೀಷನ್ ಹಾಕಿಲ್ಲ. ಅವ್ರು ಬರೀ ನರೇಂದ್ರ ಮೋದಿ ಅವ್ರು ಇನ್ನೊಂದು ಸಲ ಬರಬೇಕು, ಅವ್ರು ಇನ್ನೊಂದು ಸಲ ಪ್ರಧಾನ ಮಂತ್ರಿ ಆಗಬೇಕು ಅಂತ ಅವ್ರಿಗೆ ಭಾಳ ಆಸೆ ಇತ್ತು. ಅದರಲ್ಲಿ ಈಗ ಅವ್ರು ಆ ಕಾರ್ಯದಲ್ಲಿ ಕೈ ಜೋಡಿಸ್ತಾರಂತ ಅವ್ರು ಇದನ್ನು ಮಾಡಿದ್ದಾರೆ. ತಾಯಿಯವರು ಇದ್ದಾರೆ, ಸಂಸದರಿದ್ದಾರೆ. ನೀವು ಕೂಡ ಸಂಸದರು ಆಗಬೇಕು, ಎಂ ಪಿ ಆಗಬೇಕು ಅನ್ನೋ ಒಂದು ಆಸೆಗಳು ಈ ಕ್ಷೇತ್ರದ ಜನರು, ಇಲ್ಲಿ ಜನರದ್ದು ಒಂದು ಅಪೇಕ್ಷೆ ಇದೆ. ಈ ಬಗ್ಗೆ ಹೇಳೋದಾದ್ರೆ ನಮ್ಮ ಕಾರ್ಯಕರ್ತರು ಯಾವತ್ತಲೂ ನಮ್ಮ ಜೊತೆ ಇದ್ದಾರೆ. ಅದೇ ಒಂದು ನಮಗೆ ಶಕ್ತಿ. ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಅದು ಅವಕಾಶ ಕೊಟ್ಟರೆ ನಾವು ಅದನ್ನು ಸ್ವೀಕರಿಸ್ತೀವಿ. ಇಲ್ಲಾಂದ್ರೂ ನಾವು ಬಿ ಜೆ ಪಿ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿಸ್ತೀವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ತಾಯಿಯವರು ಇರ್ತಾರ ಅಥವಾ ನೀವು ಇರ್ತೀರ ಅನ್ನೋ ಅದ್ರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ. ಸೊ ಈಗ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸರಿ ಅನ್ಸಲ್ಲ. ಅದು ಚರ್ಚೆ ಆದಮೇಲೆ ನಾವು ಏನಾದರೂ ಮಾತಾಡ್ಬೋದು ಅದ್ರ ಬಗ್ಗೆ. ಒಂದು ವೇಳೆ ಪಕ್ಷ ನಿಮ್ಮನ್ನು ನಿಲ್ಲಿಸ್ಬೇಕನ್ನೋ ಒಂದು ಏನು ನಿರ್ಧಾರವನ್ನು ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಅದಿನ್ನೂ ಡಿಸ್ಕಷನ್ನೇ ಆಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಹೀಗೆ ಮಾತಾಡೋಕೆ ಇದು ಸರಿ ಅನ್ಸಲ್ಲ ನನಗೂ. ಒಟ್ಟಾರೆ ಏನು ಹೇಳ್ತೀರಾ ಮೇಡಮ್? ಶೆಟ್ಟರ್ ಅವರು ಈ ಸೇರ್ಪಡೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣೆ ಸಮೀಪ ಆಗ್ತಿದೆ. ಅವ್ರು ಬಂದಿದ್ದು ನಮ್ಮ ಪಕ್ಷಕ್ಕೇ ಒಂದು ಶಕ್ತಿ ಬಂದಂಗೆ ಆಗಿದೆ ಈಗ. ಸೊ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಾವು ಪಕ್ಷ ಇನ್ನೂ ಹೆಚ್ಚು ಬಲಪಡಿಸ್ತೀವಂತ ನಾನು ಇವತ್ತು ಹೇಳ್ಬೋದು. ಇದಿಷ್ಟು ಏನು ಶೆಟ್ಟರ್ ಅವರ ಪುತ್ರ ಮತ್ತು ಸೊಸೆ ಹೇಳ್ತಿರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.